ಸಮೀರ್ ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದ. ಆ ನಂತರದಲ್ಲಿ 2 ಗಂಟೆಗಳಿಂದಲೂ ಕೂಡ ಈಗ ಸತತವಾಗಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಪ್ರಶ್ನೆಗಳಿದೆ, ಅನೇಕ ರೀತಿಯಲ್ಲೂ ಕೂಡ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸತತ 2 ಗಂಟೆಯಿಂದ ಯೂಟ್ಯೂಬರ್ ಸಮೀರ್ಗೆ ಡ್ರಿಲ್, ಎಐ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆ ನಡೀತಾ ಇದೆ. ಯೂಟ್ಯೂಬರ್ ಸಮೀರ್ಗೆ ಈಗ ತನಿಖಾಧಿಕಾರಿ ನಾಗೇಶ್ ಕದ್ರಿ ಡ್ರಿಲ್ ನಡೆಸ್ತಾ ಇದ್ದಾರೆ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿ. ಸಾಲು ಸಾಲು ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಈ ವಿಡಿಯೋದಲ್ಲಿ, ಈ ಎಐ ನಿರ್ಮಿತ ವಿಡಿಯೋದಲ್ಲಿ ಆತ ಕೆಲವೊಂದು ವಿಚಾರಗಳನ್ನ ಹೇಳಿದ್ದ, ಅನೇಕ ವಿಚಾರಗಳು. ಇನ್ಫ್ಯಾಕ್ಟ್ ಕಾರಿನ ಬಣ್ಣ, ಕಾರಿನ ಕಲರ್, ಯಾವ ಸ್ಥಳ, ಯಾವ ಜಾಗದಲ್ಲಿ ಎಷ್ಟು ಹೆಣಗಳನ್ನ ಹೂತಾಕಿದ್ದಾರೆ, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಆ ವಿಡಿಯೋದಲ್ಲಿ ವಿತ್ ಎಐ ಎಲ್ಲವನ್ನೂ ಕೂಡ ಹೇಳಿದ್ದ. ಎಲ್ಲದಕ್ಕೂ ಕೂಡ ಆತ ಉತ್ತರವನ್ನ ಕೊಡಬೇಕಾಗಿದೆ. ವಿಚಾರಣೆ 2 ಗಂಟೆಗಳಿಂದಲೂ ಕೂಡ ನಡೀತಾ ಇದೆ. ದೂತ ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗ್ತಾ ಇದೆ. ಈಗ ಈ ದೂತ ಚಾನೆಲ್ನ ಯೂಟ್ಯೂಬರ್ ಎಂಡಿ ಸಮೀರ್ ಈಗ ಸದ್ಯಕ್ಕೆ ಬೆಳ್ತಂಗಡಿ ಠಾಣೆಯಲ್ಲಿದ್ದಾನೆ. ಅಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಒಂದರ ಹಿಂದೆ ಒಂದರಂತೆ ಪೊಲೀಸರು ಈಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ಈತ ತಂಡ ಹೊಡೆದಿದ್ದಾನೆ. ಅನೇಕ ಉತ್ತರಗಳನ್ನ ಈತನು ಕೂಡ ಕೊಡಬೇಕಾಗಿದೆ. ಆತ ಬಂದಂತಹ ಸಂದರ್ಭದಲ್ಲಿ ಗಮನಿಸಿದ್ವಿ, ಕೈಯಲ್ಲಿ ಒಂದಷ್ಟು ಪೇಪರ್ಗಳು, ಡಾಕ್ಯುಮೆಂಟ್ಸ್ ರೀತಿಯಲ್ಲಿ ತಗೊಂಡು ಬಂದಿದ್ದ. ಅದರ ಜೊತೆಯಲ್ಲಿ ಮತ್ತೊಂದು ಕೈಯಲ್ಲಿ ಲ್ಯಾಪ್ಟಾಪ್. ಪ್ರಶ್ನೆಗಳು ಕೇಳ್ತಾರೆ, ಉತ್ತರಗಳನ್ನ ಕೊಡಬೇಕು, ಸಾಕ್ಷ್ಯಗಳನ್ನ ಕೂಡ ಕೊಡಬೇಕು. ಯೂಟ್ಯೂಬ್ ಚಾನೆಲ್, ಆ ವಿಡಿಯೋ, ಎಲ್ಲದರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಯೂಟ್ಯೂಬ್ ಚಾನೆಲ್ ಅದರ ಓನರ್ ನೀವೇನಾ? ನೀವೇ ನಡೆಸ್ತಾ ಇರೋದಾ? ಎಡಿಟಿಂಗ್ ಯಾರು ಮಾಡೋದು? ಈ ವಿಡಿಯೋವನ್ನ ಚಿತ್ರೀಕರಿಸಿದ ಯಾರು? ಕ್ಯಾಮ್ರಾಮ್ಯಾನ್ ಯಾರು? ಜೊತೆಯಲ್ಲಿ ವಿಡಿಯೋ, ಈ ಎಐ ವಿಡಿಯೋ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿಸಿದ್ದಲ್ಲಿ ಎಲ್ಲಾ ಪ್ರಶ್ನೆಗಳು, ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಈ ಎಐ ವಿಡಿಯೋ ಮಾಡೋದಕ್ಕೆ ಖರ್ಚು ಮಾಡಿರೋ ಹಣ ಎಷ್ಟು ಅನ್ನುವಂಥದ್ರ ಮಟ್ಟಿಗೂ ಕೂಡ ಚರ್ಚೆಗಳಾಗಿದ್ವು. ಈ ಎಲ್ಲದರ ಬಗ್ಗೆಯೂ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆ ವಿಡಿಯೋದಲ್ಲಿ ಹೇಳಿರುವಂತಹ ವಿಚಾರಗಳು, ಅದರ ಬಗ್ಗೆಯೂ ಕೂಡ ಸಾಕ್ಷ್ಯಗಳನ್ನ ಕೊಡಬೇಕು, ಅದರ ಬಗ್ಗೆಯೂ ಕೂಡ ದಾಖಲೆಗಳನ್ನ ಕೊಡಬೇಕು. ವಿದೌಟ್ ಡಾಕ್ಯುಮೆಂಟ್ ಏನಾದರೂ ಮಾತಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಈತನಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಇದರಲ್ಲಿ ಉದ್ದೇಶ ಏನು? ದ್ವೇಷ ಹುಟ್ಟಿಸೋದಕ್ಕೆ ಏನಾದರೂ ಪ್ರಯತ್ನನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಕಳೆದ 2 ಗಂಟೆಗಳಿಂದಲೂ ಕೂಡ ಈಗ ವಿಚಾರಣೆ ನಡೀತಾ ಇದೆ. ಸಾಕಷ್ಟು ಪ್ರಶ್ನೆಗಳಿಗೆ ಈತ ಉತ್ತರವನ್ನ ಕೊಡಬೇಕು ವಿತ್ ಸಾಲಿಡ್ ಪ್ರೂಫ್. ಯಾವ ರೀತಿಯಲ್ಲಿ ನಡೀತಾ ಇದೆ ವಿಚಾರಣೆ, ಏನೇನು ಉತ್ತರ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಅಶ್ವಿನಿ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ಸುಮಾರು 1 ಗಂಟೆಗೆ ಆಗಮಿಸಿರುವಂತದ್ದು. ಈಗ 3 ಗಂಟೆ ಆಗ್ತಾ ಬಂತು. ಹೀಗಾಗಿ 2 ಗಂಟೆಗಳಿಂದಲೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ಬೆಳ್ತಂಗಡಿ ಪೊಲೀಸರು. ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಆತನ ಮುಂದೆ ಇಡ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ವಿಡಿಯೋ ಏನಿದೆಯಲ್ಲ, ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದ್ರೆ, ಮತ್ತೊಂದು ಪ್ರಶ್ನೆ ವೈಯಕ್ತಿಕವಾದಂತಹ ಕೆಲವೊಂದು ಪ್ರಶ್ನೆ, ಅಂದ್ರೆ ಆ ಯೂಟ್ಯೂಬ್ ಚಾನೆಲ್ಗೆ ಸಂಬಂಧಿಸಿದಂತೆಯೂ ಕೂಡ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಆ ಸುಮೋಟೋ ಪ್ರಕರಣ ದಾಖಲಾಗಿರುವಂತದ್ದು ಒಂದು ಆತನ ವಿರುದ್ಧ ಆದ್ರೆ, ಮತ್ತೊಂದು ಯೂಟ್ಯೂಬ್ ಚಾನೆಲ್ ವಿರುದ್ಧ ಕೂಡ ದಾಖಲು ಆಗಿತ್ತು. ಹೀಗಾಗಿ 2 ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಯೂಟ್ಯೂಬ್ ಚಾನೆಲ್ ಏನಿದೆ, ದೂತ ಅನ್ನುವಂತ ಯೂಟ್ಯೂಬ್ ಚಾನೆಲ್ ಏನಿದೆ, ಅದಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಪ್ರಶ್ನೆಗಳು ಇರುವಂತದ್ದು. ಅದು ಸಮೀರ್ನ ಒಡೆತನದಲ್ಲ, ಅಥವಾ ಅದಕ್ಕೆ ಯಾರಾದ್ರೂ ಪಾಲುದಾರರು ಬೇರೆ ಯಾರಾದ್ರೂ ಇದ್ದಾರಾ, ಅಥವಾ ಅದಕ್ಕೆ ಹಿಂದಿನಿಂದ ಬ್ಯಾಕ್ ಸಪೋರ್ಟ್ ಯಾರಾದ್ರೂ ಮಾಡ್ತಾ ಇದ್ದಾರಾ ಆ ಒಂದು ಯೂಟ್ಯೂಬ್ ಚಾನೆಲ್ಗೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಇರುವಂತದ್ದು. ಜೊತೆಗೆ ಆ ಒಂದು ವಿಡಿಯೋ ಏನು ಮಾಡಿದ್ದಲ್ಲ, ಆ ಒಂದು ವಿಡಿಯೋ ಮಾಡಿದ್ದಕ್ಕೆ ಕ್ಯಾಮೆರಾ ಯಾರು ಹಿಡಿದಿರುವಂತದ್ದು, ಜೊತೆಗೆ ಅದನ್ನು ಎಡಿಟಿಂಗ್ ಯಾರು ಮಾಡಿರುವಂತದ್ದು, ಯಾವುದರ ಮೂಲಕವಾಗಿ ಅದನ್ನು ಅಪ್ಲೋಡ್ ಮಾಡಲಾಗಿತ್ತು, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಆ ಒಂದು ವಿಡಿಯೋ ಏನಿದೆ, 23 ನಿಮಿಷಗಳ ವಿಡಿಯೋ ಏನಿದೆ, ಇದೊಂದು ಬಹಳಷ್ಟು ಡಾಕ್ಯುಮೆಂಟ್ ರೀತಿಯಲ್ಲಿ ಮಾಡಿದಂತಹ ವಿಡಿಯೋ ಆಗಿತ್ತು. ಮಸಾಲೆ ಸೇರಿಸಿ ಅದನ್ನು ವೈಭವೀಕರಣವಾಗಿ ಮಾಡಿದಂತಹ ವಿಡಿಯೋ ಆಗಿತ್ತು. ಸಾಕಷ್ಟು ಸುಳ್ಳುಗಳನ್ನು ಆ ಒಂದು ವಿಡಿಯೋದಲ್ಲಿ ಹೇಳಲಾಗಿತ್ತು. ಹೀಗಾಗಿ ಆ ಒಂದು ವಿಡಿಯೋಗಳಿಗೆ ಸಂಬಂಧ
ಸಂಬಂಧಿಸಿದಂತ ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ಏನು ಠಾಣಾಧಿಕಾರಿಗಳು ಕೇಳ್ತಾ ಇರುವಂತದ್ದು. ಅಂದ್ರೆ ವಿಡಿಯೋವನ್ನು ಯಾರು ಮಾಡಿದ್ದು, ಯಾರು ಎಡಿಟ್ ಮಾಡಿದ್ದು ಮತ್ತು ಅಪ್ಲೋಡ್ ಯಾವಾಗ ಮಾಡಿದ್ರು, ಯಾವ ಮೂಲಕವಾಗಿ ಅದನ್ನು ಅಪ್ಲೋಡ್ ಮಾಡಲಾಗಿತ್ತು, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಕೇಳಲಾಗ್ತಾ ಇರುವಂತದ್ದು. ಜೊತೆಗೆ ಆ ಒಂದು ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ಯಾರಾದ್ರೂ ಹಣದ ಸಹಾಯವನ್ನು ನೀಡಿದ್ರ ಅನ್ನುವಂತ ಮಾತಿನಲ್ಲೂ ಕೂಡ ಅಂದ್ರೆ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಆ ಒಂದು ವಿಡಿಯೋ ಏನಿದೆ ಅಲ್ಲ, ಅದು ಬಹಳಷ್ಟು ವ್ಯವಸ್ಥಿತವಾದಂತಹ ವಿಡಿಯೋ ಆಗಿತ್ತು. ಅದಕ್ಕೆ ಬಹಳಷ್ಟು ಖರ್ಚು ಮಾಡಿರುವಂತದ್ದು. ಅಂದ್ರೆ ವಿಡಿಯೋಗೆ ಎಡಿಟಿಂಗ್ ಆಗಿರುವುದು, ಬೇರೆ ಬೇರೆ ರೀತಿಯಲ್ಲೂ ಅದಕ್ಕೆ ಒಂದಷ್ಟು ಖರ್ಚು ತಗುಲುತ್ತೆ. ಹಾಗಾಗಿ ಆ ಒಂದು ವಿಡಿಯೋಗೆ ಯಾರಾದ್ರೂ ಹಣದ ಸಹಾಯ ಮಾಡಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಇರುವಂತದ್ದು. ಜೊತೆಗೆ ಆ ಒಂದು ವಿಡಿಯೋ ಏನು ಅಪ್ಲೋಡ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಎಷ್ಟು ಜನ ವೀಕ್ಷಣೆ ಮಾಡಿದ್ರು, ಜೊತೆಗೆ ಅದಕ್ಕೆ ಯಾರಾದ್ರೂ ಸ್ಪಾನ್ಸರ್ಸ್ ಇದ್ರ, ಆ ಒಂದು ವಿಡಿಯೋಗೆ ಸ್ಪಾನ್ಸರ್ಸ್ ಇದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಮತ್ತು ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಸಾಕಷ್ಟು ಜನ ಏನು ನೋಡಿದ್ರು, ಬಹಳಷ್ಟು ವೀಕ್ಷಣೆ ಪಡೆಯಿತು. ಆ ಬಳಿಕ ಯಾರಾದ್ರೂ ಪ್ರಭಾವಿಗಳು ಅದಕ್ಕೆ ಅದರ ವಿರುದ್ಧ ಅಂದ್ರೆ ಅದರ ಕುರಿತಾಗಿ ಮಾತಾಡಿದ್ರ, ಅದಕ್ಕೆ ಯಾರಾದ್ರೂ ಅಪ್ರಿಸಿಯೇಷನ್ ಮಾಡಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳು ಇರುವಂತದ್ದು. ಜೊತೆಗೆ ವಿಡಿಯೋಗೆ ಸಂಬಂಧಿಸಿದಂತ ಸಾಕ್ಷಿಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿವರಗಳನ್ನ ಹೇಳ್ತಾನೆ. ಅಂದ್ರೆ ಸಾವಿರಾರು ಮಂದಿಯನ್ನು ಕೊಂದು ಅಲ್ಲಿ ಹೂತ ಹಾಕಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ದ. ಹೀಗಾಗಿ ಆ ಮಾಹಿತಿ ಕೊಟ್ಟದ್ದು ಯಾರು, ಅಂದ್ರೆ ಅದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ, ಅಥವಾ ಯಾರಾದ್ರೂ ಅದನ್ನು ಮಾಹಿತಿ ಕೊಟ್ಟಿದ್ರ, ಅಥವಾ ನಿನ್ಗೆ ಯಾರಾದ್ರೂ ಫೋರ್ಸೇಬಲ್ ಆಗಿ ಅದನ್ನ ಹೇಳಿಸಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳ್ತಾ ಇರುವಂತದ್ದು. ಸಾಕಷ್ಟು ಪ್ರಶ್ನೆಗಳನ್ನ ಆತನ ಮುಂದೆ ಇಡ್ತಾ ಇರುವಂತದ್ದು ಪೊಲೀಸರು. ಅಂದ್ರೆ ಬೇರೆ ಬೇರೆ ಹಂತಗಳಲ್ಲೂ ಕೂಡ ಆತನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂಬಂಧಿಸಿದಾದ್ರೆ ಮತ್ತೊಂದು ಆ ಒಂದು ವಿಡಿಯೋಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಕೂಡ ಇರುವಂತದ್ದು. ಮತ್ತು ಅದ್ರ ಅಂದ್ರೆ ವಿಡಿಯೋದ ಹಿಂದೆ ಯಾರಾದ್ರೂ ಇದ್ದಾರೆ, ಯಾರಾದ್ರೂ ಫಂಡಿಂಗ್ ಮಾಡಿದ್ರ, ಯಾರಾದ್ರೂ ಸ್ಪಾನ್ಸರ್ ಮಾಡಿದ್ರ, ಮತ್ತು ಯಾರಾದ್ರೂ ಪ್ರಚೋದನೆ ಮಾಡಿ ವಿಡಿಯೋ ಮಾಡಿದ್ರ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಪೊಲೀಸರು ಕೇಳ್ತಾ ಇರುವಂತದ್ದು. ಆತನು ಕೂಡ ಕೆಲವೊಂದಕ್ಕೆ ಉತ್ತರ ಕೊಡ್ತಾನೆ. ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದ. ಆ ನಂತರದಲ್ಲಿ 2 ಗಂಟೆಗಳಿಂದಲೂ ಕೂಡ ಈಗ ಸತತವಾಗಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಪ್ರಶ್ನೆಗಳಿದೆ, ಅನೇಕ ರೀತಿಯಲ್ಲೂ ಕೂಡ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸತತ 2 ಗಂಟೆಯಿಂದ ಯೂಟ್ಯೂಬರ್ ಸಮೀರ್ಗೆ ಡ್ರಿಲ್, ಎಐ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆ ನಡೀತಾ ಇದೆ. ಯೂಟ್ಯೂಬರ್ ಸಮೀರ್ಗೆ ಈಗ ತನಿಖಾಧಿಕಾರಿ ನಾಗೇಶ್ ಕದ್ರಿ ಡ್ರಿಲ್ ನಡೆಸ್ತಾ ಇದ್ದಾರೆ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿ. ಸಾಲು ಸಾಲು ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಈ ವಿಡಿಯೋದಲ್ಲಿ, ಈ ಎಐ ನಿರ್ಮಿತ ವಿಡಿಯೋದಲ್ಲಿ ಆತ ಕೆಲವೊಂದು ವಿಚಾರಗಳನ್ನ ಹೇಳಿದ್ದ, ಅನೇಕ ವಿಚಾರಗಳು. ಇನ್ಫ್ಯಾಕ್ಟ್ ಕಾರಿನ ಬಣ್ಣ, ಕಾರಿನ ಕಲರ್, ಯಾವ ಸ್ಥಳ, ಯಾವ ಜಾಗದಲ್ಲಿ ಎಷ್ಟು ಹೆಣಗಳನ್ನ ಹೂತಾಕಿದ್ದಾರೆ, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಆ ವಿಡಿಯೋದಲ್ಲಿ ವಿತ್ ಎಐ ಎಲ್ಲವನ್ನೂ ಕೂಡ ಹೇಳಿದ್ದ. ಎಲ್ಲದಕ್ಕೂ ಕೂಡ ಆತ ಉತ್ತರವನ್ನ ಕೊಡಬೇಕಾಗಿದೆ. ವಿಚಾರಣೆ 2 ಗಂಟೆಗಳಿಂದಲೂ ಕೂಡ ನಡೀತಾ ಇದೆ. ದೂತ ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗ್ತಾ ಇದೆ. ಈ ದೂತ ಚಾನೆಲ್ನ ಯೂಟ್ಯೂಬರ್ ಎಂಡಿ ಸಮೀರ್ ಈಗ ಸದ್ಯಕ್ಕೆ ಬೆಳ್ತಂಗಡಿ ಠಾಣೆಯಲ್ಲಿದ್ದಾನೆ. ಅಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಒಂದರ ಹಿಂದೆ ಒಂದರಂತೆ ಪೊಲೀಸರು ಈಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ಈತ ತಂಡ ಹೊಡೆದಿದ್ದಾನೆ. ಅನೇಕ ಉತ್ತರಗಳನ್ನ ಈತನು ಕೂಡ ಕೊಡಬೇಕಾಗಿದೆ. ಆತ ಬಂದಂತಹ ಸಂದರ್ಭದಲ್ಲಿ ಗಮನಿಸಿದ್ವಿ, ಕೈಯಲ್ಲಿ ಒಂದಷ್ಟು ಪೇಪರ್ಗಳು, ಡಾಕ್ಯುಮೆಂಟ್ಸ್ ರೀತಿಯಲ್ಲಿ ತಗೊಂಡು ಬಂದಿದ್ದ. ಅದರ ಜೊತೆಯಲ್ಲಿ